ಆಕೆ ರಾಜ್ಯ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿ. ಮಧ್ಯಮ ವರ್ಗ ಕುಟುಂಬದ ಮಹಿಳೆಯಾದರೂ ಕೂಡ ಆಕೆಯ ಮಾನವೀಯತೆ, ಸಾಮಾಜಿಕ ಕಳಕಳಿ ಇದೀಗ ಎಲ್ಲರ ಪ್ರಶಂಸೆಗೆ ಪಾತ್ರವಾಗಿದೆ. ಸರ್ಕಾರ ಕೊಟ್ಟ ಗೃಹಲಕ್ಷ್ಮಿಯ ಹಣದ ಜೊತೆಗೆ ತಾನು ಕೂಡಿಟ್ಟ ಸ್ವಲ್ಪ ಹಣ ಹಾಕಿ ತಮ್ಮೂರಿನ ಸರ್ಕಾರಿ ಶಾಲೆಗೆ ಕುಡಿಯುವ ನೀರು ಶುದ್ಧೀಕರಿಸುವ ಫಿಲ್ಟರ್ ಅನ್ನ ಕೊಡುಗೆಯಾಗಿ ನೀಡಿ ಮಾನವೀಯತೆ ಮೆರೆದಿದ್ದಾಳೆ. ಗೃಹಲಕ್ಷ್ಮಿ ಹಣದಲ್ಲಿ ಸರ್ಕಾರಿ ಶಾಲೆಗೆ ವಾಟರ್ ಫಿಲ್ಟರ್ ಕೊಡುಗೆ. ಗೃಹಿಣಿಯ ಸಾಮಾಜಿಕ ಕಾರ್ಯಕ್ಕೆ ಎಲ್ಲರ ಪ್ರಶಂಸೆ, ಅಭಿನಂದನೆ. ಸಿಎಂ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕೊಟ್ಟ ಭರವಸೆಯಂತೆ 5 ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತಂದಿತ್ತು. ಅದರಲ್ಲಿ ಪ್ರತಿ ಮನೆಯ ಕುಟುಂಬದ ಯಜಮಾನಿಗೆ ಗೃಹಲಕ್ಷ್ಮಿ ಯೋಜನೆಯ ಹೆಸರಿನಲ್ಲಿ ಪ್ರತಿ ತಿಂಗಳು 2,000 ರೂಪಾಯಿಯನ್ನ ಘೋಷಣೆ ಮಾಡಿತ್ತು. ಅದರಂತೆ ಕಳೆದ 15 ತಿಂಗಳುಗಳಿಂದ ಈ ಹಣ ಮನೆಯ ಯಜಮಾನಿಯ ಖಾತೆಗೆ ಬರ್ತಾ ಇತ್ತು. ಸರ್ಕಾರದ ಈ ಹಣದಿಂದ ಸಾಕಷ್ಟು ಬಡ ಕುಟುಂಬಗಳಿಗೆ ಆರ್ಥಿಕ ಸಹಾಯ ಕೂಡ ಆಗಿದೆ. ಈ ಗೃಹಲಕ್ಷ್ಮಿ ಹಣದಲ್ಲಿ ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ಬಾಬುರಾಯಕೊಪ್ಪಲು ಗ್ರಾಮದ ಗೃಹಿಣಿ ವಿಜಯಲಕ್ಷ್ಮಿ ಎಂಬುವರು ತಮ್ಮೂರಿನ ಸರ್ಕಾರಿ ಶಾಲೆಯ ಮಕ್ಕಳಿಗಾಗಿ ತಮಗೆ ಬಂದಿದ್ದ ಗೃಹಲಕ್ಷ್ಮಿಯ 30,000 ಹಣದ ಜೊತೆಗೆ ತಾವು ಕೂಡಿಟ್ಟಿದ್ದ ಸ್ವಲ್ಪ ಹಣದ ಜೊತೆಗೆ 50,000 ರೂಪಾಯಿ ಮೌಲ್ಯದ ಕುಡಿಯುವ ನೀರಿನ ವಾಟರ್ ಫಿಲ್ಟರ್ ಅನ್ನ ಕೊಡಿಸಿ ಸಾಮಾಜಿಕ ಕಳಕಳಿ ಮೆರೆದಿದ್ದಾರೆ. ನಮ್ಮವರು ಒಂದ್ಸಲ ಹಿಂಗೆ ಶಾಲೆ ಹತ್ರ ಹೋಗಿದ್ರೆ ಅವ್ರಿಗೆ ವಿಷಯ ಗೊತ್ತಾಯ್ತು. ಮಕ್ಕಳು ಪಾಪ ನೀರು ಕುಡಿಯೋಕ್ಕೆ ತೊಂದರೆ ಆಗ್ತಾ ಇದೆ, ಟ್ಯಾಂಕು ಇಲ್ಲ, ಏನು ಅಂತ ಇಲ್ಲ ಅಂತಂತ ಅವ್ರಿಗೆ ಗೊತ್ತಾಯಿತು. ಬಾಟ್ಲಲ್ಲಿ ಬಂದು ನೀರು ಕುಡಿತಾರೆ, ತುಂಬ ತೊಂದರೆ ಆಗ್ತಾ ಇದೆ ಅಂತಂತೆ ಬಂದು ನಮ್ಮ ಮನೆಗೆ ಬಂದು ವಿಷಯ ತಿಳಿಸಿದ್ರು. ಆವಾಗ ನಾನು ಯೋಚನೆ ಮಾಡಿದೆ, ಅಲ್ಲ ರೀ, ನಾವು ಸಹಾಯ ಮಾಡೋಣ, ಮಕ್ಕಳಿಗೋಸ್ಕರ ನಮ್ಮ ಶಾಲೆ ನಮ್ಮೂರು ಅಂದ್ಬಿಟ್ಟು ನನಗೂ ಗೃಹಲಕ್ಷ್ಮಿ ದುಡ್ಡು ಸ್ವಲ್ಪ ಇದೆ. ಗೃಹಲಕ್ಷ್ಮಿ ದುಡ್ಡು 30-35 ಸಾವಿರ ಅಷ್ಟು ಇದೆ. ಅದ್ರ ಜೊತೆಗೆ ಮಿಕ್ಕಿದ್ದು ನನ್ನ ಹತ್ರ ಬೇರೆ ದುಡ್ಡು ಇದೆ. ಅದನ್ನು ಸ್ವಂತ ದುಡ್ಡು ಸೇರಿ 2 ಸೇರಿಸಿ ನಾವಿಬ್ಬರು ಸೇರಿ ಅವ್ರಿಗೆ ವಾಟರ್ ಟ್ಯಾಂಕು ನೀರಿಂದು ಅನುಕೂಲ ಮಾಡಿಕೊಡೋಣ. ಇನ್ನು ಈ ವಿಜಯಲಕ್ಷ್ಮಿ ಸಾಮಾಜಿಕ ಕಾರ್ಯದ ಹಿಂದೆ ಪತಿ ರಂಗನಾಥ್ ಅವರ ಪ್ರೋತ್ಸಾಹ ಕೂಡ ಇದೆ. ವೃತ್ತಿಯಲ್ಲಿ ಅರ್ಚಕರಾಗಿರುವ ಇವರ ಪತಿ ರಂಗನಾಥ್ ಅದೇ ಗ್ರಾಮದ ಗುಂಜ ನರಸಿಂಹಸ್ವಾಮಿ ದೇಗುಲದ ಅರ್ಚಕರು. ತಮ್ಮ ಪತ್ನಿಯ ಸಾಮಾಜಿಕ ಕಳಕಳಿ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಇನ್ನು ಗ್ರಾಮದಲ್ಲಿನ ಈ ಸರ್ಕಾರಿ ಶಾಲೆಯಲ್ಲಿ ಮಕ್ಕಳ ಕುಡಿಯುವ ನೀರಿನ ಸಮಸ್ಯೆ ಅರಿತು ಶಾಲೆಗೆ ವಾಟರ್ ಫಿಲ್ಟರ್ ಅನ್ನ ಕೊಡುಗೆಯಾಗಿ ಕೊಟ್ಟ ಈ ದಂಪತಿಯ ಸಾಮಾಜಿಕ ಕಾರ್ಯಕ್ಕೆ ಈ ಶಾಲೆಯ ಶಿಕ್ಷಕರು ಸೇರಿದಂತೆ ಶಾಲೆಯ ವಿದ್ಯಾರ್ಥಿಗಳು ಧನ್ಯವಾದ ಹೇಳಿದ್ದಾರೆ. ಪ್ರಾಥಮಿಕ ಶಾಲೆ ಬಾಬುರಾಯಕೊಪ್ಪಲು ಇಲ್ಲಿ ಮಕ್ಕಳಿಗೆ ಕುಡಿಯುವ ನೀರಿನ ಸಮಸ್ಯೆ ಆಗಿತ್ತು. ಈಗ ನಮ್ಮ ಅರ್ಚಕರಾದಂಥ ರಂಗನಾಥ್ ಸರ್ ಅವರ ಹೆಂಡತಿಯಾದಂತಹ ವಿಜಯಲಕ್ಷ್ಮಿ ಮೇಡಮ್ ಅವರ ಗೃಹಲಕ್ಷ್ಮಿ ಹಣವನ್ನು ಕೂಡಿಟ್ಟಿರೋದ್ರಿಂದ ಅದರಲ್ಲಿ ನಮ್ಮ ಶಾಲೆಗೆ ಕುಡಿಯುವ ನೀರಿನ ವ್ಯವಸ್ಥೆಯಾಗಿದ್ದು, ಈಗ ನಮ್ಮ ಮಕ್ಕಳಿಗೆ 200 ಮಕ್ಕಳಿನಷ್ಟು ಹೆಚ್ಚು ಮಕ್ಕಳು ನಮ್ಮಲ್ಲಿ ನೀರನ್ನು ಕುಡಿತಾ ಇದ್ದು ಅವರಿಗೆ ತುಂಬ ಅನುಕೂಲ ಆಗಿದೆ. ನಮ್ಮ ಸ್ಕೂಲಲ್ಲಿ ಕುಡಿಯೋ ನೀರಿಗೆ ಸಮಸ್ಯೆ ಇತ್ತು. ಆ ಸರ್ ಬಂದು ನಮಗೆ ಫಿಲ್ಟರ್ ನೀರು ಕೊಡಿಸಿದ್ರು. ಅದಕ್ಕೆ ಅವರಿಗೆ ನಮ್ಗೆ ಥ್ಯಾಂಕ್ಸ್ ಹೇಳ್ತೀವಿ. ಯಾರು ಕೊಡಿಸಿದ್ದು? ನಿಮ್ಮ ಅರ್ಚಕರು. ಈಗೆಲ್ಲ ಕುಡಿಯೋ ಫಿಲ್ಟರ್ ನೀರು ಸಿಗ್ತಿದೆಯಾ? ಒಟ್ಟಾರೆ ಸರ್ಕಾರ ಕುಟುಂಬದ ಯಜಮಾನಿ ಮಹಿಳೆಯರಿಗೆ ಕೊಡ್ತಿರೋ ಈ ಗೃಹಲಕ್ಷ್ಮಿ ಹಣ ಇದೀಗ ಗೃಹಿಣಿಯರ ಸಹೃದಯದಿಂದ ಸಾಮಾಜಿಕ ಕಾರ್ಯಕ್ಕೂ ಬಳಕೆಯಾಗ್ತಾ ಇದೆ. ಇದರಿಂದ ಸರ್ಕಾರಕ್ಕೂ ಹೆಮ್ಮೆ ಅಂದ್ರೆ ಅತಿಶಯೋಕ್ತಿಯಲ್ಲ. ರಾಘವೇಂದ್ರ ಗಂಜಾಂ, ಜಿ ಕನ್ನಡ ನ್ಯೂಸ್, ಮಂಡ್ಯ.